ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ಕತೆ ಏನಾಗಿದೆ ನೋಡೋದನ್ನು ಒಂದ್ಸತಿ ಹಚ್ಕೊಡ್ತಾನೆ ಅಜಿತನಿಗೆ. ಏನಾಗಿದೆ ಆಗ್ ಮಾಡ್ತಿದ್ದೆ ಈಗ ಮಾಡ್ತಿದ್ದೆ ಅಂತ ಹೇಳಿ. ಅದಕ್ಕೆ ಅವನ ಅಜಿತನು ಕೂಡ ನಾನು ಇಲ್ಲ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಪ್ರಸಾದಕ್ಕೆ ಕುಡಿಸ್ಬಿಟ್ಟು ಚೆನ್ನಾಗಿ ಹೊಡೆದವನಿಗೆ ಪಾಪ ನೋವು ಮಾಡ್ತಾರೆ. ಅಷ್ಟು ಕೂಕ್ಕೊಳ್ಳೋದು ನೋಡಿ ಎಲ್ಲ ಈಚೆಗೆ ಬರ್ತಾರೆ. ರಾಧ ಎಲ್ಲ ನೋಡಿದಾಗ ಮಳೆ ತಿಂದಿರೋದು ನೋಡಿರ್ತಾನೆ. ಎಲ್ಲಿ ಬಿದ್ದು ಎದ್ದ ಅಂತ ನೋಡಿದ್ರೆ ಕುಡಿದು ಬಿಟ್ಟವನೆ ಅಂತ ಹೇಳಿ ಕೇಶವ ಬೈತಾ ಇರ್ತಾನೆ. ಅದಕ್ಕೆ ರಾಧಾ ಇದ್ದವನು ಬಿಡ್ರಿ ಅತ್ಲೆಗೆ, ನೀನು ಮಲ್ಕೊಳ್ಳೋ, ನೀನು ಸುಮ್ಮನಿದ್ರೆ ಸರಿ, ನೀನು ಇಲ್ಲಾಂದ್ರೆ ದೂರ ಬಿಡ್ತೀನಿ ಅಂತ ಹೇಳಿ ಬೈದ್ಬಿಟ್ಟು ಹೋಗ್ತಾಳೆ ರಾಧಾ. ಇಲ್ಲೆಲ್ಲ ಆದ್ಮೇಲೆ ಈ ಕಡೆ ನಚ್ಚಿನ ಕಸಕ್ಕೋಸ್ಕರ ದೇವಿಯಾನಿ ಪ್ಲಾನ್ ಹೇಳ್ಕೊಡ್ತಾಳೆ. ಅವಳು ಕಳ್ಳಿ, ಅವಳು ಕೊಲೆಗಡಿಕೆ, ಇವಳು ಕೊಲೆಗಡಿಕೆ, ಸರಿ ಹೋಗಿದೆ ದೇವಿಗೆ. ನೀನೀಗ ನಚ್ಚಿನ ಅಷ್ಟು ಸುಲಭ ಕಳ್ಕೊಳಕ್ ನಾನು ಬಿಡೋದಿಲ್ಲ, ಎದುರು ಬೇಡ, ಅಶ್ವಿನಿ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ತಕ್ಷಣ ನೀನು ಅವನನ್ನು ಕರ್ಸ್ಕೊ ಇಲ್ಲಿಗೆ, ನಾವು ನಮ್ಮ ಕಡೆಗೆ ಸೆಳ್ಕೋಬೇಕು ಅಂತ ಹೇಳ್ಕೊಡ್ತಾಳೆ ಪಾಪಿ. ಅದರಂತೆ ಫೋನ್ ಮಾಡಿ ಮೊಸಳೆ ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾಳೆ. ನೀನು ಬರಬೇಕು ನೀನು ಈ ಕ್ಷಣದಲ್ಲಿ ಅಂತೇಳಿ. ಏನಾಯ್ತು ಅಂತ ಹೇಳಿ ಫಸ್ಟ್, ಏನಾಯ್ತು ಅಂತ ಹೇಳಿದ್ರೆ ತಾನೆ ಅರ್ಥ ಆಗೋದು ಅಂತ 100 ಸತಿ ಕೇಳ್ತಾನೆ. 100 ಸತಿ ಕೇಳಿದ್ರು ಕೂಡ ಅರ್ಥ ಹೇಳೋದಿಲ್ಲ. ಕೊನೆಗೆ ಆನಂತರ ನೀನು ಬರಲೇಬೇಕು, ನೀನು ಬಂದರೆ ಸರಿ, ನೀನು ಬಂದರೆ ನಾನು ಎಲ್ಲವ್ರನ್ನೂ ಹೇಳ್ತೀನಿ, ನೀನು ಬಂದರೆ ಗೊತ್ತಾಗುತ್ತೆ, ನಮ್ಮ ಅಮ್ಮನಿಗೂ ಗೊತ್ತಾಗೋದು ಬೇಡ ಅಂತ ಹೇಳ್ತಾಳೆ. ಯಾಕೆಂದ್ರೆ ಅವಳು ಹಂಗೆ ಹೇಳ್ಕೊಟ್ಟಿರ್ತಾಳೆ, ನನಗೂ ಗೊತ್ತಾಗ್ದಂಗೆ ಕರ್ಸ್ಕೊತಾ ಇದ್ದೀನಿ ಅಂತ ಹೇಳಿ, ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಅಂತ ಹೇಳಿ. ಕದ್ದು ಮುಚ್ಚಿ ಮದುವೆ ಮಾಡೋಕ್ಕೆ ತಯಾರಿ ನಡೆಸ್ಕೊಳ್ತಾ ಇದ್ದಾಳೆ. ಇಲ್ಲಿ ಸಂಗೀತನೂ ಇಲ್ಲ, ಅವರಪ್ಪ ಅಮ್ಮ ಯಾರೂ ಇಲ್ಲ. ಇಲ್ಲಿ ಇವರಿಬ್ಬರೇ ಕಳ್ಳಿ ಕೊಲೆಗಡಿಕೆ ಇಬ್ಬರೇ ಸೇರ್ಕೊಂಡು ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕನಾಗಿ ಅವನ ನಚ್ಚಿನೂ ಕೂಡ ಒಪ್ಕೊಂಡು ಮಂಗನಾಗಿ ಅವನು ಕೂಡ ಓಟ್ ಬರಕ್ಕೆ ಸಿದ್ಧನಾಗಿದ್ದಾನೆ. ನೀನು ಅವ್ನ ಫೋನ್ ಇಟ್ಟ ಮೇಲೆ ಇಬ್ರು ಏನು ಖುಷಿಯಾಗಿ ಕೇಕೆ ಹಾಕ್ತಾರೆ. ಸಕ್ಸಸ್ ಆದ, ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಇಬ್ರು ಮರಿಗಳು. ಇಲ್ಲಿ ಅಜಿತ ಮತ್ತೆ ಸತ್ಯನ ಇಬ್ರು ಮಾತಾಡ್ಬೇಕಾದ್ರೆ ಭೂಮಿ ಬರ್ತಾಳೆ. ಮಾತಾಡ್ತಿದ್ದಾಗೇನೆ ಅಜಿತನಿಗೆ ಒಂದ್ ರೀತಿ ಒಂಥರ ಕಣ್ಣಿಗೆ ಏನೋ ಬಿದ್ದಂಗಾಗುತ್ತೆ. ಅದಕ್ಕೆ ತಕ್ಷಣ ಅವಳು ಬಂದು ಏನಾಯ್ತು ಅಂತೇಳಿ ಗಾಬರಿಯಿಂದ ಅವನಿಗೆ ಕಣ್ಣಿನಲ್ಲಿ ಉಳ್ಬೋಕ್ ಶುರು ಮಾಡ್ತಾಳೆ. ಸತ್ಯನ ಒಂದ್ಸತಿ ನೋಡಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಇಬ್ರು ಹಂಗೆ ನೋಡ್ತಾ ನಿಂತ್ಕೊಳ್ತಾರೆ. ಸತ್ಯನಿಗೆ ಗೊತ್ತಿರೋ ಅಂಥದ್ದೇ, ಇಬ್ರು ಕೂಡ ಪರಸ್ಪರ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಇಬ್ರು ಹೇಳ್ಕೊಳಕ್ಕೆ ಸಿದ್ಧ ಇಲ್ಲ ಅಷ್ಟೆ. ಅಷ್ಟರಲ್ಲಿ ನಚ್ಚಿ ಕೂಡ ಅಜಿತನಿಗೆ ಫೋನ್ ಮಾಡ್ತಾನೆ. ಅಜಿತ ರಿಪೋರ್ಟ್ ತಗೊಂಡು ಬರ್ತಾನೆ. ಅಷ್ಟರಲ್ಲಿ ನಿಂಗಜ್ಜಿನ ಕೊಲ್ಲೋಕೆ ಪ್ಲಾನ್ ಮಾಡಿದ ಅಳಿಯಾನೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಎಷ್ಟೋ ಪ್ರಯತ್ನ ಪಡ್ತಾನೆ ಫೋನ್ ಮಾಡಕ್ಕೆ. ರಾಮಾನನ್ನು ಮಲಗಿರ್ತಾರೆ. ಭೂಮಿಗೆ ಟ್ರೈ ಮಾಡ್ತಾನೆ, ಭೂಮಿನೂ ಕೂಡ ಫೋನ್ ಎತ್ತೋದಿಲ್ಲ. ಆದ್ರೆ ಈ ಕಡೆ ಅನಾಹುತ ನಡೆಯೋದಲ್ಲೇ ಇರ್ತದೆ. ಯಾಕೆಂದ್ರೆ ಅಜ್ಜಿ ಓದ್ತಾ ಕೂತಿದ್ರೆ ಇದೇ ಪಾಪಿ ಅಳಿಯ ಅವನು ಮೆಲ್ಲಿಗೆ ದೀಪ ತಂದ್ಬಿಟ್ಟು ಅಜ್ಜಿ ಸರ್ಗತ್ರ ಇಟ್ಟುಬಿಡ್ತಾನೆ. ಅದಂಗೆ ಹಚ್ಕೊಂಡು ಅವಳು ಅಲ್ಲೇ ಸತ್ತೋಗ್ಲಿ ಅಂತ ಹೇಳಿ ಆ ಥರ ಪ್ಲಾನ್ ಮಾಡಿ. ಇಲ್ಲಿ ಇವರಿಬ್ರು ಕೊಲೆಗಡಕಿರು, ಅಮ್ಮ ಮಗಳು. ಇಲ್ಲಿ ಮನೆ ಒಳಗೆ ಅಳಿಯ ಕೊಲೆಗಡಕ. ಎಲ್ಲ ಕೊಲೆಗಡಕರು ಗುಂಪನ್ನೇ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಒಳಗೆ ಬಹಳ ಚೆನ್ನಾಗಿದೆ ಸ್ಟೋರಿ ಮಾತ್ರ. ನಿರ್ದೇಶಕರಿಗೆ ಕೈ ಎತ್ತಿ ಮುಗಿಬೇಕು ಮಾತ್ರ. ಎಲ್ಲ ಕೊಲೆಗಡಕರ ಸಮೂಹದಲ್ಲಿ ಒಳ್ಳೆಯರು ಇವ್ರನ್ನೆಲ್ಲ ಮನೆಗೆ ತಂದ್ಕೊಂಡಿರೋವಂಥದ್ದು. ಪಾಪ ಅಜ್ಜಿಗೆ ಅರಿವೇ ಇಲ್ಲ, ಅಳಿಯ ಬಹಳ ಒಳ್ಳೆಯವನು ಅಂತ ತಿಳ್ಕೊಂಡಿರ್ತದೆ. ಪಾಪ ಅವನು ಬಂದು ಸೆರ್ಗಿಡಿಯೋದು ಕೂಡ ಗೊತ್ತಾಗಲ್ಲ, ಹಂಗೆ ಸೆರ್ಗಿಡ್ದು ಬಿಡ್ತಾನೆ ಪಾಪ ಅಜ್ಜಿಗೆ. ಇವಳು ಭೂಮಿ ಪಡಿಗೆ ಭೂಮಿ ಆಚೆ ನಿಂತ್ಕೊಂಡು ಓಡಾಡ್ಕೊಂಡಿರ್ತಾಳೆ. ಅವಳಿಗೂ ಅರಿವಿಲ್ಲ. ರಾಮಣ್ಣಂತೂ ಗಾಢ ನಿದ್ರೆದಲ್ಲಿದ್ದಾನೆ, ಅವನಿಗೂ ಅದ್ರ ಪ್ರಜ್ಞೆ ಇಲ್ಲ. ಅಜಿತ್ ಒಬ್ಬ ಒದ್ದಾಡ್ತಾ ಇದ್ದಾನೆ. ಈ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇರೋನು ಅಳಿಯನೇ ಅನ್ನುವಂಥದ್ದು. ಇಂಥ ಕುತೂಹಲಭರಿತವಾದಂತಹ ಈ ಒಂದು ಸಂಚಿಕೆಯನ್ನು ನೋಡಿ ಅಜ್ಜಿ ಏನಾಗ್ತಾರೆ, ಜೊತೆಗೆ ಇಲ್ಲಿ ಮತ್ತೆ ಅಂಜು ನಚ್ಚಿ ಮದ್ವೆ ಆಗ್ತದ ಅನ್ನುವಂತ ಇಂಥ ಕುತೂಹಲಭರಿತವಾದಂತಹ ಈ ಕಥೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಕೂಡ ಅಂತ ಧನ್ಯವಾದಗಳು.